ಮಲೆನಾಡಿನ ಸಹ್ಯಾದ್ರಿ ಬೆಟ್ಟಗಳ ಶ್ರೇಣಿಯ ತಪ್ಪಲಲ್ಲಿ ಸದಾಕಾಲ ತುಂಬಿ ಪ್ರಶಾಂತವಾಗಿ ಹರಿಯುತ್ತಿರುವ ಮಲಪ್ರಭಾ ನದಿಯ ದಂಡೆಯ ಮೇಲೆ ಪ್ರಕೃತಿಯ ಮಡಿಲಲ್ಲಿ ಕಂಗೊಳಿಸುವ ಫಲವತ್ತಾದ ವೀರಭೂಮಿಯಲ್ಲಿ ನೆಲೆ ನಿಂತ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದಂತ ಒಂದು ಸಣ್ಣ ಹಳ್ಳಿ ಸಂಗೊಳ್ಳಿ. ಈ ಹಳ್ಳಿಯಲ್ಲಿ ವಂಶ ಪಾರಂಪರ್ಯವಾಗಿ ವಾಲಿಕಾರಿಕೆ ವೃತ್ತಿ ಮಾಡುತ್ತಿರುವ ಕುರುಬ ಸಮಾಜದ ದೇಶನಿಷ್ಠ ಕುಟುಂಬದಲ್ಲಿ ಭರಮಣ್ಣ ಹಾಗೂ ಕೆಂಚವ್ವಳ ಮುದ್ದಿನ ಎರಡನೇ ಮಗನಾಗಿ ಹುಟ್ಟಿದವನೇ ಸಂಗೊಳ್ಳಿ ರಾಯಣ್ಣ. ಚೇರಾಗಡಿ ಮುತ್ತಿದಾಗ ಕೊಂದ ಕನ್ನಡದ ಕಪ್ಪು ಮಣ್ಣಿನವನು. ವಜ್ರ ಬಲ್ಲಾಳರಾಯ ಸೋಗೆ ಬಲ್ಲಾಳರಾಯ ಕತ್ತಿಗಲೆ ಬಿತ್ತಿ ಹೋದ ವಂಶಾದವನು. ಈ ಸೀಮೆಗೆ ಶಿವ ನೀಡಿದವರವೋ, ಈ ಊರಿಗೆ ಇವಾಲದ ಮರವೋ, ಮೂರು ಸುತ್ತಿನ ಕ್ವಾಟೆ ಕಸ್ತಿಗೆ ನಿಂತ ಗರಡಿ ಮನೆ ನಾಯಕ. 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ. ಏಳು ಏಳೆಡೆಯ ಸರ್ಪ ಬಂದು ಕುಂತೈತೋ ಯಪ್ಪ, ನಮ್ಮ ಹುಲಿಯೂರು ದುರ್ಗ ಕಾಯೋ ಕಂದ. ಹದಿನೆಂಟನೇ ಶತಮಾನದಲ್ಲಿ ಇತಿಹಾಸ ಪ್ರಸಿದ್ಧವಾದ ಸಂಪತ್ಭರಿತ ಕಿತ್ತೂರು ಸಂಸ್ಥಾನದ ಮೇಲೆ ಧಾರವಾಡ ಕಲೆಕ್ಟರ್ ತ್ಯಾಕರೆ ಕಣ್ಣು ಬಿತ್ತು. ಅವರಿಗೆ ಸಹಕಾರ ಕೊಟ್ಟವರು ಕಿತ್ತೂರು ಸಂಸ್ಥಾನಕ್ಕೆ ಸೇರಿದ ನಯವಂಚಕ ಸ್ವಭಾವದ ಮಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್. ಅಂತಹ ಕಾಲಘಟ್ಟದಲ್ಲಿ ಸಿಂಹಾಸನ ಭೂಷಿತೆ ಸರ್ವಮತ ಸನ್ಮಾನದಾಯಿನಿ ವೀರರಾಣಿ ಕಿತ್ತೂರ ಚೆನ್ನಮ್ಮ ಬಹುಪರ ಬಹುಪರ ಬಹುಪರ. ಕುಳಿತುಕೊಳ್ಳಿ. ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ಕುಳಿತುಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು. ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ. ಸಾಹೇಬರೇ, ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ. ನಾವು ಇಲ್ಲಿಗೆ ಬಂದದ್ದು 2 ವಿಷಯಗಳನ್ನು ಡಿಸೈಡ್ ಮಾಡಿಕೊಳ್ಳಲಿಕ್ಕೆ. ಯಾವ ವಿಷಯ? ನೀವು ಮನ್ರು ಒಪ್ಪಂದದ ಪ್ರಕಾರ ಕಪ್ಪವನ್ನು ಕೊಡುತ್ತಿಲ್ಲ ಯಾಕೆ? ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ನಮ್ಮ ಒಡ ಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ?
ನೀವೇನು ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ. ನಿಮಗೇಕೆ ಕೊಡಬೇಕು ಕಪ್ಪು? ವ್ಯಾಪಾರದ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು. ಕೊಟ್ಟ ತಪ್ಪಿಗೆ ಸುಂಕ ಬೇರೆ ಕೊಡಬೇಕೆ? ಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಲಿರುವ ಈ ಕಿತ್ತೂರು ಯಾವ ಕಾರಣಕ್ಕೂ ಕಪ್ಪವನ್ನು ಕೊಡುವುದಿಲ್ಲ. ರಾಣಿ ಸಾಹೇಬ್, ನೀವು ಕಂಪನಿ ಸರ್ಕಾರದ ಕತ್ತಲೆಯನ್ನು ದಿಗಸುತ್ತಿದ್ದೀರಿ, ದಿಗ ತಪ್ಪ ಹೋಗುತ್ತೀರಿ. ಎಚ್ಚರ! ಮುಚ್ಚು ಬಾಯ್! ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸೊಕ್ಕೇನಾ ನಿನ್ಗ? ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರದ್ದು ನಮಗ, ನಿಮಗಲ್ಲ. ರಾಯಣ್ಣ, ನೀನು ಬಾಗಿಲು ಕಾಯ ಸಿಪಾಯಿ. ನಿನ್ನ ಜೊತೆ ಮಾತನಾಡು ನಾನು ಬಂದಿಲ್ಲ. ಸಾಕು ಮಾಡು ನಿನ್ನ ಅವಿವೇಕದ ಮಾತುಗಳನ್ನು. ನಮ್ಮ ರಾಜ್ಯ ತಾರತಮ್ಯವೆನಿಸದ ರಾಜ್ಯ. ತಾಯಿ ಮಕ್ಕಳ ಮಧ್ಯೆ ಒಳಗುಂಟು ಮಾಡುವ ನಿಮ್ಮ ಕುತಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸಿ. ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿ ಅಲ್ಲ, ಕಿತ್ತೂರ ಕಿಳಿ, ನನ್ನ ದತ್ತು ಪುತ್ರ. ಈ ಆಸ್ಥಾನದಲ್ಲಿ ಮಾತನಾಡುವ ಹಕ್ಕು ಕಿತ್ತೂರಿನ ಸಮಸ್ತ ಪ್ರಜೆಗಳಿಗೂ ಇದೆ. ನಿಮ್ಮಂತೆ ಜೀತಕ್ಕಾಗಿ ದುಡಿಯುವವರು ಎಲ್ಲರೂ ಇಲ್ಲ, ದೇಶಕ್ಕಾಗಿ ದುಡಿಯುವವರಿದ್ದಾರೆ. ಇದನ್ನರಿತರೆ ನಿಮಗೂ ಕ್ಷೇಮ, ನಿಮ್ಮ ಕಂಪನಿಗೂ ಕ್ಷೇಮ. ರಾಣಿ ಸಾಹೇಬ್, ಮನ್ರು ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಸಂಪೂರ್ಣ ಅಧಿಕಾರವಿದೆ. ನೀವು ಜಿಮ್ಮನೊಂದಿಗೆ ಚಲಾಟ ಆಡುತ್ತಿರುವಿರಿ, ಸಿದುಮತಿನ ಮೇಲೆ ಕುಳಿತು ಆಟ ಆಡುತ್ತಿರುವಿರಿ. ಇದರಿಂದ ಕಿತ್ತೂರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಜ್ಜಿನಾಗೇನ್ ಗೊತ್ತೈತಿ? ಇದು ಕೆಚ್ಚದ ಕಲಿಗಳ ಬೀಡೈತಿ, ಅಂಜಿಕೆ ಎಂಬುದರಿದಿರ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ? ಬದುಕು ಆಸಿ ನಿಮ್ಗಿದ್ದಂಗಿಲ್ಲ, ನಿಮ್ಮನ್ನು ಉಳಿಸೋ ಆಸಿ. ರಾಯಣ್ಣ, ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟುಗುಣ. ಅದಕ್ಕೆ ನಿನ್ನಿಂದ ಚ್ಯುತಿ ಬರುವುದು ಬೇಡ. ರಾಣಿ ಸಾಹೇಬ್, ಇದು ನಮಗೆ ಬಾಲದೋದ ಅವಮಾನ. ಹೊರಟು ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ಆಲ್ ರೈಟ್, ಇದರ ಪ್ರತಿಫಲವನ್ನು ಆದಷ್ಟು ಬೇಗ ನೀವು ಕಾಣುತ್ತೀರಿ. ಇನ್ಸಲ್ಟ್, ಬಿಗ್ ಇನ್ಸಲ್ಟ್. ಸಣ್ಣ ರಾಜ್ಯದವರಿಂದ ದೊಡ್ಡ ರಾಜವೀರಾಗೆ ಅವಮಾನ. ಇದನ್ನು ಕಂಪನಿ ಸಹಿಸುವುದು ಸಾಧ್ಯವಿಲ್ಲ. ಸಹಿಸ್ರಿ ಅಂತ ಯಾರು ಹೇಳ್ಯಾರ ನಿಮಗ? ಬಿರಂಗಿ ಇಟ್ಕೊಂಡು ಪರಂಗಿ ಹಣ್ಣು ತಿನ್ಕೊಂಡು ಸದಾ ಚಿಂತೆ ಮಾಡೋ ನಿಮ್ಮ ಮಂಕು ಬುದ್ಧಿಗೆ ಬೆಂಕಿ ಹಾಕ. ಯುದ್ಧ ಗೆಲ್ತೀರಿ. ಕೋಟೆ ದ್ವಾರಗಳನ್ನು ಮುಚ್ಚಿದ್ರ ಮಾತುರಕ್ಕೆ ಸೇಫ್ ಎಂದು ಭಾವಿಸುತ್ತಾರೆ. ಅದು ನೀವೇ ಭ್ರಮೆ. ನೀವು ನಮ್ಮ ಸಾನಿಯಾನು ಟೆಸ್ಟ್ ಮಾಡುತ್ತೀರಾ. ಆದರೂ ನಿಮಗೆ 24 ನಿಮಿಷಗಳ ಕಾಲಾವಕಾಶ ಕೊಡುತ್ತೀನಿ. ಕೇಳಿದಿರ ಮಹಾಮಂತ್ರಿಗಳೇ, ವಿನಾಕಾರಣ ಯುದ್ಧ ಮಾಡಬೇಕಾಗಿದೆ. ರಕ್ತಪಾತವಾಗುವುದು ಬೇಡವೆಂದು ಬಯಸಿದರೂ ಆ ತ್ಯಾಕರೆ ಕಾಲ್ಕೆದರಿ ಕದನಕ್ಕೆ ಸಿದ್ಧವಾಗುತ್ತಿದ್ದಾನೆ. ರಾಯಣ್ಣ, ಈ ಯುದ್ಧ ತಾಯಿನಾಡ ಮಾನ ಕಾಪಾಡುವ ಯುದ್ಧ. ಕನ್ನಡಿಗರು ಸ್ವಾತಂತ್ರ್ಯ ಪ್ರಿಯರು ಎಂದು ಲೋಕಕ್ಕೆ ಸಾರೋಣ. ಕರೆ ಮಾತಾಡಿದ್ರಿ ಸರ್ದಾರ್ ಸಾಹೇಬ್ರ. ಏಟ್ ಕಟ್ಟ ಬಂದ್ರು ಚಿಂತೆ ಇಲ್ಲ. ಪಿರಂಗಿ ಅವರ ಎದೆ ಗುಂಡಿಗೆ ರಕ್ತ ಭೂಮಿಗೆ ಬಿದ್ದು ಸೋತ್ವಿಯನ್ನ ಸೊಲ್ಲು ಕೇಳಕ ಕನ್ನಡಿಗರು ಕಾದ್ ಕುಂತಾರ. ಜನಮ, already 24 minutes over. We can't wait. You bloody. ಅವ ಇನ್ ತಾಳ ಶಕ್ತಿ ನಮ್ಗಿಲ್ಲವಾ? ಗುರುಸಿದ್ದಪ್ಪನವರೇ, ರಣಕಹಳೆ ಊದಲು ಹೇಳಿ. ಎಲ್ಲೆಲ್ಲೂ ರಣಬೇರಿ ಮೊಳಗಲಿ. ಕೋಟೆಯ ದ್ವಾರಗಳನ್ನು ತೆರೆಯಿರಿ. ಕಡುಗಲಿಗಳಂತೆ ಹೋರಾಡಿರಿ. ಕಿತ್ತೂರು ಪರಕೀಯರ ಸ್ವತ್ತಾಗುವುದನ್ನು ತಡೆಯಿರಿ. ಹರ ಹರ
ಮದ್ದು ಗುಂಡುಗಳು ಸಿಡಿತಿಲ್ಲ. ಯಾರೋ ಕಿಡಿಗೇಡಿಗಳು ನಮ್ಮ ಸಿಡಿಗುಂಡುಗಳಿಗೆ ಹಿಟ್ಟು ಸಗಣಿ ನೀರು ಬೆರೆಸಿದ್ದಾರೆ. ಪ್ರಸಂಗ ಗಂಡಾಂತರಕ್ಕೆ ಎಡೆ ಆಗೈತಿ, ಮೋಸಕ್ಕ ಬಲಿ ಆಗೈತಿ. ವಂಚನೆಯಿಂದ ಯುದ್ಧ ಮಾಡಕತ್ತಿರೋ ಇಂಗ್ರೇಜಿ ನಾಯಿಗಳು ನಿಮ್ಮ ಕಣ್ಣಿಟ್ಟವರಲ್ಲ. ನನಗೆ ನನ್ನ ಪ್ರಾಣಕ್ಕಿಂತ ನಾಡ ರಕ್ಷಣೆ ಮುಖ್ಯ. ನೀವು ಆಟಕ್ಕೆ ಬಿದ್ದು ಯುದ್ಧ ಮಾಡ್ಲಿಕ್ಕೆ ಬೇಕನ್ಸಿದ್ರ ನನ್ ತಲೆ ಕಡ್ದು ಆಮೇಲೆ ಯುದ್ಧ ಮಾಡ್ರಿ. Chanama, you are under arrest. ರಣ ಹೇಳಿ ಒಂದು ಹೆಣ್ಣನ್ನು ರಣನೀತಿಯಿಂದ ಗೆಲ್ಲಲಾಗದೆ ವಂಚನೆಯಿಂದ ಬಂಧಿಸಲು ಬಂದಿರುವೆಯಾ ಫಿರಂಗಿ ನಾಯಿ? ಹಾರಾಡ್ತಿ ಹಾರಾಡು. ಮೋಸ ಮಾಡಿ ಸ್ವಚ್ಛಂದಾಗ ಹಾರಾಡ್ತಿರೋ ನಿನ್ನ ಕಿತ್ತಾಕಿ ಕಿತ್ತೂರ್ ಕಿಲ್ಲೆ ಮೇಲೆ ನಂದಿಧ್ವಜ ಹಾರಿಸ್ತೀನಿ. ಇದಾ ನನ್ ಶಪಥ, ಇದಾ ನನ್ನ ಗುರಿ. ವೀರಭೂಮಿ ಈ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ಛಲವ ತೋರುವ ವೀರಭೂಮಿ ಈ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ಛಲವ ತೋರುವ ಪುಣ್ಯ ಭೂಮಿ ಮಾನ ಪ್ರಾಣ ರಕ್ಷೆಗಾಗಿ ಶ್ರಮಿಸುವ ದೇಶಭಕ್ತಿ ಈಶ ಶಕ್ತಿ ಎಂದು ಸಾರಿ ಹೇಳುವ ಕಾಡ ಶತ್ರು ನಾಶಕ್ಕಾಗಿ ಸಂಘಟಿತರಾಗುವ ಸಂಗ್ರಾಮ ಮಾಡುವ ಸ್ವಾತಂತ್ರ್ಯ ಪಡೆಯುವ ಕರುನಾಡ ಸಿಂಹಗಳೇ ಕೆಚ್ಚೆದೆಯ ಕಲಿಗಳೇ. ಈ ಭೂಮಿ ಈ ಸೀಮೆ ಎಂದೆಂದು ನಮ್ಮದೇ. ಕರುನಾಡ ಸಿಂಹಗಳೇ ಕೆಚ್ಚೆದೆಯ ಕಲಿಗಳೇ. ಈ ಭೂಮಿ ಈ ಸೀಮೆ ಎಂದೆಂದು ನಮ್ಮದೇ. ಗುಲಾಮಗಿರಿ ಬದುಕಿಗೆ ತಿಲಾಂಜಲಿಯನಿಟ್ಟು ಸಲಾಮು ಬಯಸುವ ಕೆಂಪು ಕೋತಿಗಳ ನೆತ್ತರು ಕುಡಿಯುವ ಬಂದಿ. ಅಡಿಯಾಳು ನಾವಲ್ಲ ಹುಚ್ಚೆದ್ದ ಹುಲಿಗಳೇ, ಪರಹಂಗೂ ಬೇಕಿಲ್ಲ ಎಚ್ಚೆದ್ದು ನಿಂತರೆ. ಜೀವನವೇ ಹೋರಾಟ, ಹುಟ್ಟು ಸಾವು ಚೆಲ್ಲಾಟ, ಸ್ವಾತಂತ್ರ್ಯ ನವನೀತ ಬಿಟ್ಟ ಬದುಕು ಜಂಜಾಟ. ಹುಟ್ಟಿನ ಸಾರ್ಥಕ ಕಾಣುವ ದೇಶದ ಕತ್ತಲೆ ಕಳೆಯುವ. ಜೈ ಗುರು ಸಿದ್ದೇಶ, ಜೈ ಗುರು ಸಿದ್ದೇಶ. ಶರಣು ಗುರುದೇವ, ಶರಣು. ಬೇಡ ತಾಯಿ ಬೇಡ. ಗುರು ದೀಕ್ಷೆ ಪಡೆದ ಜಿಂಗಮ್ಮ ಗುರು ನಾನಲ್ಲ ತಾಯಿ, ನಿಮ್ಮ ಮಗ ರಾಯ. ರಾಯಣ್ಣ, ನನ್ನ ಕಂದ. ಬೇಡವ, ನಿಮ್ ಕಣ್ಣಾಗ ನೀರ್ ಬರ್ಬಾರ್ದವ. ಅದ್ ಹೇಗೆ ಸಾಧ್ಯ ರಾಯಣ್ಣ? ನಾವೆಲ್ಲರೂ ಬದುಕಿದ್ದು ಕಿತ್ತೂರ ಪ್ರಜೆಗಳನ್ನು ಪರಾಧೀನರನ್ನಾಗಿ ಮಾಡಿದೆವಲ್ಲ. ಅವ ನಿಮ್ ಮಗ ನಾನಿನ್ನೂ ಬದುಕಿದ್ದೀನವ. ಕಿತ್ತೂರ್ ಮ್ಯಾಗ ಕವಿದಿರೋ ಕತ್ತಲ್ನ ಕಿತ್ತಾಕಿ ಸ್ವಾತಂತ್ರ್ಯ ದೀಪ ಹಚ್ಚಕ ನಾ ಕಂಕಣ ಕಟ್ಟಿನವ. ನಿನ್ನ ಆಸೆ ನೆರವೇರುವುದು ಸಾಧ್ಯವೇ ರಾಯಣ್ಣ? ಖಂಡಿತ ನೆರವೇರ್ತೈತಿ. ಏಟೋ ಮಂದಿ ವೀರ ಯೋಧರು ಹೋರಾಟಕ್ಕೆ ಸಜ್ಜಾಗಿ ನಿಂತಾರ. ಅವರಾದಿ ವೀರಪ್ಪನವರು ಗಂಗಾಧರನ ಕಾಡಿನ ಗವಿಯಾಗೆ ಸೈನ್ಯನ ಸಜ್ಜು ಮಾಡ್ಕೊಂಡು ಕಾದು ಕುಂತಾರ. ಯುದ್ಧ ಮಾಡಕ್ಕ ಹಾತೊರಿತಾ ಇದಾರ. ಹೌದೇ ರಾಯಣ್ಣ? ಸಂಶಯ ಬೇಡವ, ನಾವ್ರ ಭೇಟಿಯಾಗಿನಿ. ಯುದ್ಧ ಸಾರೋಕ್ಕೂ ಮುಂದ ನಿಮ್ಮ ಅಪ್ಪಣೆ ಪಡಿಬೇಕಂತ ಬಂದೀನಿ. ತೆಗೆದುಕೋ. ಇದೆಲ್ಲ ಬೇಡವ, ನಿಮ್ಮ ಆಶೀರ್ವಾದ ಒಂದ ನನಗ್ ಬೇಕು. ರಾಯಣ್ಣ, ಸೈನ್ಯದ ಸಿದ್ಧತೆಗೆ
ಇದೆಲ್ಲ ಬೇಕಾಗುತ್ತದೆ. ತೆಗೆದುಕೋ. ಗೆದ್ದು ಬಾ ವೀರ. ಬರ್ತೀನಿ ತಾಯಿ. ಸರ್ದಾರ, ಚೆನ್ನವ್ವ ತಾಯಿ ದಂಡಿನ ಸಿದ್ಧತೆಗಂತ ಬಲವಂತ ಮಾಡಿದನೆಲ್ಲ ಕಳ್ಸಾರ. ತಗೋರಿ, ದಂಡ ಸೇರಿಸಿ ಲಡಾಯಿ ಮಾಡಿ ಚೆನ್ನವ್ವ ತಾಯಿನ ಸೆರೆಯಿಂದ ಬಿಡಿಸ್ಬೇಕಂತ ಸಂಕಲ್ಪ ಮಾಡೀನಿ. ಕಿತ್ತೂರ ಕೋಟೆಯ ಮೇಲೆ ಮತ್ತೆ ನಂದಿ ಧ್ವಜ ಹಾರಾಡುವ ಸಮಯ ಹತ್ತಿರವಾಗುತ್ತಿದೆ. ಅದನ್ನೊಮ್ಮೆ ಕಣ್ತುಂಬ ನೋಡಬೇಕೆಂದು ನನಗೆ ಬಹಳ ಆಸೆಯಾಗುತ್ತಿದೆ. ಕನಸು ಕಾಣುವುದು ಬಹಳ ಈಸಿ, ಕಾರ್ಯರೂಪಕ್ಕೆ ತರುವುದು ಬಹಳ ಡಿಫಿಕಲ್ಟ್. ಕ್ಷಣಮ ಕಿತ್ತೂರು ಸ್ವಾತಂತ್ರ್ಯ ಆಗುವುದು ಕನಸಿನ ಮಾತು. ಮಾನಾಭಿಮಾನವರಿಯದ ನಿಮ್ಮಂಥ ನರಿ ಜಾತಿಯವರಿಗೆ ದೇಶಭಕ್ತಿಯ ಶಕ್ತಿ ಸಾಮರ್ಥ್ಯ ಏನೆಂದು ಗೊತ್ತಿಲ್ಲ, ಗೊತ್ತಾಗುವುದೂ ಇಲ್ಲ. ನನ್ನ ಕಂದ ಸಂಗೊಳ್ಳಿ ರಾಯಣ್ಣ ಎಂದೆಂದು ಕನ್ನಡಿಗರು ಸ್ವತಂತ್ರರು ಎಂದು ಇಡೀ ಜಗತ್ತಿಗೆ ತೋರಿಸಿಕೊಡುತ್ತಾನೆ. ತೋರಿಸಿಕೊಡುತ್ತಾನೆ ಎಂಬ ನಿಮ್ಮ ನಂಬಿಕೆ ಮನುಪಾಲಾಗಿ ಹೋಗಿದೆ. ನಮ್ಮ ಸೈನಿಕರು ನಿಮ್ಮ ರಾಯಣ್ಣನನ್ನು ಗುಂಡಿಕ್ಕಿ ಕೊಂದಿದ್ದಾರೆ. ಒಗ್ಗಟ್ಟು ಒಡೆಯುವುದು, ವಿಶ್ವಾಸ ಮುರಿಯುವುದು, ಸಂದಿಗ್ಧ ಪರಿಸ್ಥಿತಿಯಲ್ಲಿರುವವರ ನಂಬಿಕೆಗೆ ಭಂಗ ತರುವುದು ನರಿ ಜಾತಿಯವರ ಹುಟ್ಟು ಗುಣವೆಂದು ನಾನು ಬಲ್ಲೆ. ಸುಳ್ಳು ಹೇಳಬೇಕಾದ ಅವಸರ ನಮಗಿಲ್ಲ. ರಾಯಣ್ಣ ಅಷ್ಟು ಸುಲಭವಾಗಿ ಸಿಗುವವನು ಅಲ್ಲ, ಸಾಯುವವನು ಅಲ್ಲ. ಆದರೆ ವಿಧಿಯಾಚದ ಮುಂದೆ ನಾವು ನೀವು ಏನು ಮಾಡುವಂತಿಲ್ಲ. ನಾವು ಸತ್ಯವನ್ನೇ ಹೇಳುತ್ತಿದ್ದೇವೆ. ಇದು ನೋಡಿ, ಎವಿಡೆನ್ಸ್ ಇಲ್ಲಿದೆ. ರಾಯಣ್ಣ ನಿಮ್ಮನ್ನು ಕಾಣಲು ಬಂದು ನಮ್ಮ ಸೈನಿಕರಿಗೆ ಚಿಕ್ಕಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಗುಂಡಿಗೆ ಬಲಿಯಾದ. ನಾವು ಹೇಳಬೇಕಾಯಿತು, ಹೇಳಿದವು. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ರಾಯಣ್ಣ, ಕಿತ್ತೂರ ಕ್ರಾಂತಿಯ ಆಶಾಜ್ಯೋತಿ ನೀನು. ನೀನು ನೀನು ಹಸು ನೀಗಿದೆಯ. ಎತ್ತೊಡಲ ಸಂಕಟ ಪರಿಹರಿಸುವ ಕ್ಷಣದಲ್ಲಿ ಆ ಬಿಳಿ ಧೂರ್ತ ಶ್ವಾನಗಳ ಸಂಚಿಗೆ ಬಲಿಯಾದೆಯ ಕಂದ. ಗುರುಸಿದ್ದೇಶ, ಗುರುಸಿದ್ದೇಶ, ಸರ್ದಾರ, ಇನ್ನು ವಿಳಂಬ ಮಾಡೋದ್ ಬ್ಯಾಡ್ರಿ. ಆ ಕೆಂಪು ಕೋತಿಗಳ ವಿರುದ್ಧ
ಇವತ್ತಿಂದನೇ ಲಡಾಯಿ ಶುರು ಹಚ್ಚೋಣ. ಗಂಡು ಮೆಟ್ಟಿದ ನಾಡು ಇದು ಗಂಡುಗಲಿಗಳ ಬೀಡು. ಗಂಡು ಮೆಟ್ಟಿದ ನಾಡು ಇದು ಗಂಡುಗಲಿಗಳ ಬೀಡು. ಬಂಡು ಮಾಡದ ದಂಡು ಬಂಡಾಯವೆತ್ತಿದೆ ನೊಂದು. ಬಂಡು ಮಾಡದ ದಂಡು ಬಂಡಾಯವೆತ್ತಿದೆ ನೊಂದು. ಕಾಡು ಮೇಡನು ಅಲೆದು ಕಟ್ಟುಪಾಡನು ಮುರಿದು. ಕಾಡು ಮೇಡನು ಅಲೆದು ಕಟ್ಟುಪಾಡನು ಮುರಿದು. ಫಿರಂಗಿ ಪುಂಡರ ರುಂಡವ ಕಡಿಯಲು ಶಸ್ತ್ರಧಾರಿ ಶಕ್ತಿಯಾಗಿ ನುಂಗಿದೆ ನೋಡು. ಗಂಡು ಮೆಟ್ಟಿದ ನಾಡು ಇದು ಗಂಡುಗಲಿಗಳ ಬೀಡು. ಗಂಡು ಮೆಟ್ಟಿದ ನಾಡು ಇದು ಗಂಡುಗಲಿಗಳ ಬೀಡು. ಈ ಅಪರಾಧಗಳಿಗೆಲ್ಲ ಮುಖ್ಯ ಕಾರಣಕರ್ತನಾದ ರಾಯಣ್ಣನನ್ನು ರಾಜದ್ರೋಹಿ, ದಂಗೆಖೋರ, ಅಪರಾಧಿ ಎಂದು ಪರಿಗಣಿಸಿ 26/1/1831 ಗಲ್ಲು ಶಿಕ್ಷೆಗೆ ಗುರಿ ಮಾಡಬೇಕೆಂದು ನ್ಯಾಯಾಲಯವು ಆಜ್ಞೆ ಮಾಡುತ್ತಿದೆ. ರಾಯಣ್ಣ, ನಿನ್ನ ದೇಶಭಕ್ತಿಗೆ ನಾನು ತಲೆಬಾಗುತ್ತೇನೆ. ನಿನ್ನ ಕೊನೆಯ ಆಸೆ ಏನು? ಸಾಹೇಬ್ರ, ನನ್ನ ದೇಶ ಬಾಂಧವ್ರಗ ನಾ ಕೊನೆ ಸಂದೇಶ ಹೇಳ್ಬೇಕು. ಓಕೆ. ದೇಶಭಕ್ತರ, ಇಲ್ಲಿ ಮಠ ಆಗಿದ್ದಾತು. ಇನ್ನು ಮುಂದಾದ್ರೂ ನೀವೆಲ್ರೂ ಒಂದಾಗ್ರಿ. ಇಲ್ಲ ಅಂದ್ರ ಮುಂದ ನೀವು, ನಿಮ್ಮೆತ್ತೋರು, ಒಡ ಹುಟ್ಟಿದವರು, ಮಕ್ಕಳು ಮರಿ ಸಾಯೋ ಮಠ ಪರಿಕಿರ ಗುಲಾಮ್ರಂಗ್ ಬದುಕ್ಬೇಕಾಗ್ತೈತಿ. ಈ ಸೀಮೆ ನೆಲ ಜಲ ಎಲ್ಲ ನಮ್ದು. ಇನ್ನೊಬ್ರು ದಾಸೆದಾಗ ಬದುಕೋ ಅಗತ್ಯ ನಮ್ಗಿಲ್ಲ. ಅದಕ್ಕ ಇವತ್ತೇ ಕಂಕಣ ಕಟ್ರಿ. ಒಗ್ಗಟ್ನಾಗೆ ಬಲ ಐತೆ ಅಂತ ತೋರಿಸ್ಕೊಡ್ರಿ. ಅನ್ಯಾಯದ ವಿರುದ್ಧ ಹೋರಾಡಕ್ಕೆ ಅಂಜಬೇಡ್ರಿ. ಒಂದಾಗಿ ಬಂದಿರೋ ಬಿಳಿ ನಾಯಿಗಳನ್ನ ಬಡ್ದೋಡಿಸ್ರಿ. ಕಿತ್ತೂರ್ನ ಸ್ವತಂತ್ರ ಮಾಡ್ರಿ. ನೀನು ಚತ್ತ ಮೇಲೆ ಕಿತ್ತೂರು ಸ್ವಾತಂತ್ರ್ಯವಾಗಲು ಸಾಧ್ಯವೇ ಇಲ್ಲ. ಮುಚ್ಚೋ ಬಾಯಿ. ಇವತ್ತಿ ಒಬ್ಬ ರಾಯ ಸತ್ರೆ ಮುಗಿತು ಅಂತ ತಿಳಿಬೇಡು ಅರಿವುಗೇಡಿ. ಮುಂದ ಈ ದೇಶದಾಗ ಮನಿ ಮನಿಗೂ ದೇಶಾಭಿಮಾನಿ ಮಕ್ಳಿರ್ತಾರ. ನಿಮ್ಮನ್ನ ಬೆನ್ನಟ್ಟಿ ಹುಚ್ಚು ನಾಯಿಗೆ ಬಡ್ದಂಗ ಬಡಿತಾರ. ಆಗ ನಟ್ಟ ನಡು ರಾತ್ರಿ ಆಗ ನಮ್ಮ ದೇಶ ಬಿಟ್ಟು ಕಳ್ಳರಂಗ ಓಡೋಗೋ ಪ್ರಸಂಗ ಬಂದೇ ಬರ್ತೈತಿ. ಭರತ ಭೂಮಿ ಸ್ವತಂತ್ರ ಆಗ್ತೈತಿ. ಕರುನಾಡು ಸ್ವರಾಜ್ಯದ ಬೀಡಾಗ್ತೈತಿ. ಅಲ್ಲಿ ಮಠ ನನ್ನ ಆತ್ಮ ಮನಿ ಮನಿಲೂ ಕ್ರಾಂತಿ ಜ್ಯೋತಿ ಹಚ್ಚತೈತಿ. ಜ್ಯೋತಿ. ಹರ ಹರ ಮಹಾದೇವ್. ಜನವರಿ 26ರಂದು ಗಲ್ಲಿಗೇರಿದ ಸಂಗೊಳ್ಳಿ ರಾಯಣ್ಣನ ಕಳೇಬರವನ್ನು ಅಲ್ಲಿದ್ದ ಅವನ ಅಭಿಮಾನಿಗಳು ದೇವಲೋಕದ ಪಾರಿಜಾತ ಪುಷ್ಪಮಾಲೆಯಂತೆ ಎತ್ತುಕೊಂಡೊಯ್ದು ಸಮಾಧಿ ಮಾಡಿದರು. ಫಕೀರನ ವೇಷದಲ್ಲಿದ್ದ ರಾಯಣ್ಣನ ಆಪ್ತ ಸ್ನೇಹಿತ ಬಿಚ್ಚುಗತ್ತಿ ಚೆನ್ಬಸ್ಸು ಆ ಸಮಾಧಿ ಮೇಲೆ ಆಲದ ಸಸಿ ನೆಟ್ಟು ನೀರಾಕಿ ಬೆಳೆಸಿ ಅಲ್ಲೇ ವಾಸಿಸುತ್ತ ಇಹಲೋಕ ತ್ಯಜಿಸಿದ. ಅಂದಿನ ಆಲದ ಸಸಿ ಇಂದು ಬೆಳೆದು ದೊಡ್ಡ ಹೆಮ್ಮರವಾಗಿ ನಿಂತಿದೆ. ಇಂದಿಗೂ ರಾಯಣ್ಣನ ಭಕ್ತರು ಜಾತಿ, ಮತ, ಧರ್ಮಗಳ ಭೇದ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ದೇವಮಾನವನಿಗೆ ಪೂಜೆ ಸಲ್ಲಿಸಿ ಫಲ ಸಿಗಲೆಂದು ಸೆರಗೊಡ್ಡಿ ಬೇಡುತ್ತಾರೆ. ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು 116 ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು. ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ 15ರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು. ಗಲ್ಲಿಗೇರಿದ ದಿನವಾದ ಜನವರಿ 26ರಂದೇ ಭಾರತ ಗಣರಾಜ್ಯವಾಗಿದ್ದು. ದೇಶ ಪ್ರೇಮ, ಸ್ವಾಮಿ ನಿಷ್ಠೆ, ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ.